ಏನು ಕರ್ನಾಟಕ ರಾಜ್ಯದೊಳಗ ಹಿಂದುಳಿದ ವರ್ಗಗಳ ಏನು ಆಯೋಗ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನು ಜಾತಿವಾರ ಗಣತಿ ಕಾಂತರಾಜ್ ಆಯೋಗ ಏನು ಮಾಡಿದ 2015ರಿಂದ ಇವತ್ತು ಅದು ಸರ್ಕಾರ ಸ್ವೀಕಾರ ಮಾಡಿ ಕೂಡಲೇ ಅನುಷ್ಠಾನ ಮಾಡ್ಬೇಕಂತೇಳಿ ಇವತ್ತು ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಒತ್ತಾಯ ಮಾಡ್ಲಾಗ್ತೀವಿ. ಏನು ಈ ದೇಶದೊಳಗೆ ಏನು ಮೊದಲು ಹಿಂದುಳಿದ ವರ್ಗಗಳ ಕಾಲಮ್ ಇಲ್ಲ ಜನಗಣತಿಯಲ್ಲಿ, ಮತ್ತು ಏನದ SC ST ಅದ ಮತ್ತು ಅಲ್ಪಸಂಖ್ಯಾತರದ ಅದೇ ಮಾದರಿಯಲ್ಲಿ OBC ಕೂಡ ಇರಬೇಕು. OBC ಜನಸಂಖ್ಯೆ ಗಣಿಬೇಕು. ಏನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದ ಸರ್ಕಾರಕ್ಕೆ ಅನೇಕ ಬಾರಿ ಸೂಚನೆ ಮಾಡ್ಯದ. ಏನು OBCಗಳ ಅಂಕಿ ಸಂಖ್ಯೆಯನ್ನು ಕೊಡಬೇಕಂತೇಳಿ ಅನೇಕ ಬಾರಿ ಸರ್ಕಾರಕ್ಕೆ ಸೂಚನೆ ಮಾಡಿದ್ರು ಕೂಡ ಈ ದೇಶದಲ್ಲಿ ಆಗಿಲ್ಲ. ಕಳೆದೇನು ಹಿಂದೆ 1881ರಿಂದ 1931ವರೆಗೂ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ OBCಗಳ ಸಂಖ್ಯೆ ಗಣನೆ ಆಗ್ತಿತ್ತು, ಅದು ಕನ್ಸಿಡರ್ ಮಾಡ್ತಿದ್ರು. ಈಗ ಏನು ಸ್ವತಂತ್ರ ಆದ ನಂತರ ಈ ದೇಶದಲ್ಲಿ OBCಗಳಿಗೆ ಏನು ಸೂಕ್ತ ಸ್ಥಾನಮಾನಗಳಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ವಿಧದಲ್ಲಿ ಅತ್ಯಂತ ಹಿಂದುಳಿದಂಥ ಜನ ಆಗಿದೆ. ಆದ ಕಾರಣ ಅವ್ರಿಗೊಂದು OBCಗಳ ಸಂಖ್ಯೆ ಗಣನೀಯ ಮಾಡ್ಕೋಬೇಕು. ಹಿಂದೇನು ಕೂಡ ಬಿಹಾರ್ ರಾಜ್ಯದಲ್ಲಿ ಏನು ಜಾತಿ ಗಣತಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಅನುಷ್ಠಾನ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತೇನು ಕರ್ನಾಟಕದಲ್ಲೂ ಕೂಡ ಕಾಂತರಾಜ್ ಆಯೋಗ ಏನು ಆಗಿದೆ, ಅದು ಬಿಹಾರ್ಗಿಂತಲೂ ವಿಭಿನ್ನ ವಿಶೇಷತೆ ಅದ. 55 ವಿಷಯಗಳನ್ನು ಒಳಗೊಂಡು ಅದು ಕಾಂತರಾಜ್ ಆಯೋಗ ವರದಿ ಸಿದ್ಧಪಡಿಸಿದ್ದಾರೆ. ಕೂಡಲೇ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂತಂದ್ರೆ ಅದನ್ನು ಕೂಡಲೇ ಅನುಷ್ಠಾನ ಮಾಡಿಸಿ ಜಾರಿಗೆ ತರಬೇಕು ಮತ್ತು ಸುಪ್ರೀಂ ಕೋರ್ಟಿಗೆ ಅದರ ದತ್ತಾಂಶವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಸರ್, ಈಗ ಒಂದು ವೇಳೆ ಅದು ಯಾವುದೋ ಮಾತಾಡ್ಲಕತ್ತೀವಿ. ಏನಾದ್ರು ಜಾತಿವಾರ ಜನಗಣತಿ ವಿಷಯದಾಗ ಏನು ಕರ್ನಾಟಕ ಸರ್ಕಾರ ಖರೆ ಅಂದ್ರೆ ಬಿಹಾರಕ್ಕಿಂತ ಮೊದಲೇ ಏನಪ್ಪ ಅಂತಂದ್ರೆ ಅನುಕೂಲ ಮಾಡಿ ಜಾತಿವಾರ ಜನಗಣತಿ ಮಾಡಿ ಎಲ್ಲ ಏನಪ್ಪ ಅಂದ್ರೆ ಜನರಿಗೆ ಏನಪ್ಪ ಅಂತ ಅನುಕೂಲ ಮಾಡಿ ಕೊಡಬೇಕಾಗಿತ್ತು. ಆದರೆ ಇವತ್ತೇನಪ್ಪ ಅಂದ್ರೆ ಕರ್ನಾಟಕದಾಗ 2015 ಜನಗಣತಿ ಆದ್ರೂ ಸಹಿತ ಎಲ್ಲ ಕೆಲವರ ವಿರೋಧಿಗಳ ಮಾತು ಕೇಳಿಕೆ ಪೆಂಡಿಂಗ್ ಇಟ್ಟಿದ್ದ ಸಲುವಾಗಿ ಈಗೇನಪ್ಪ ಅಂದ್ರೆ ನಾವು ಅದಕ್ಕೆಲ್ಲ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ OBC ಜನಾಂಗನಪ್ಪ ಹೋರಾಟ ಮಾಡವ ಬಿಹಾರದಾಗ ನಿತೀಶ್ ಕುಮಾರ ಈಗಾಗಲೇ ಒಂದು ವರ್ಷ ಹಿಂದೆ ಜನಗಣತಿನೂ ಮಾಡ್ದ, ಮತ್ತೇನಪ್ಪ ಅಂದ್ರೆ ಅದು ಇಂಪ್ಲಿಮೆಂಟೇಷನ್ ಮಾಡ್ದ. ಈಗೇನಪ್ಪ ಅನುಕೂಲ ಆಗ್ಲಕತ್ತದ, ಅಲ್ಲಿ ಜನರಿಗೆ ಫಾಯ್ದಾ ತೊಗೊಳಕತ್ತಾರ. ಈಗ ಅದು ಏನಪ್ಪ ಅಂದ್ರೆ ಲಿಮಿಟ್ನೂ ಆರಿಸಿಬಿಟ್ರೆ ಅವ್ರು ಏನು 50% ಲಿಮಿಟ್ ಇತ್ತಲ್ಲ, ಅದೊಂದು ಲಿಮಿಟ್ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಲಕತ್ತಾರ 50% ಲಿಮಿಟ್ ಹೋಗ್ತದೆ. ಅದೇನು ಇರೋಂಗಿಲ್ಲ, ಎಲ್ಲರೂ ಬೇಡಿಕೆ ಮಾಡ್ಲಕತ್ತ. ಇವತ್ತು ಶರದ್ ಪವಾರ್ ಸಾಹೇಬ್ರು ಅವ್ರನ್ನೂ ಅಂತಾರೆ, ರಾಷ್ಟ್ರೀಯ ಇದು ಕಾಂಗ್ರೆಸ್ ಅವ್ರನ್ನೂ ಅಂತಾರೆ. ಎಲ್ಲರೂ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನದ 50% ಲಿಮಿಟ ಅದು ಇದೇನು ಇರೋಂಗಿಲ್ಲ. ಮಂಡಲ್ ಕಮಿಷನ್ದಾಗ ಜಾತಿ OBC ಜನಾಂಗ 52% ಅಂತ ಹೇಳ್ಯಾರ. ಈಗ ನಮಗೇನಪ್ಪ ಅಂದ್ರೆ ಕಮ್ಮಿ ಏನಪ್ಪ ಅಂದ್ರೆ ಇಲ್ಲಿ 75% ರಿಸರ್ವೇಷನ್ ಆಯ್ತಪ್ಪ ಅಂದ್ರೆ ಕೆಲವು ಮಂದಿಗೆ OBC ಮನೆಗೆ ಫಾಯ್ದಾ ಸಿಗ್ತದೆ. ಆ ನಿಟ್ಟಿನಾಗ ಏನಪ್ಪ ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಎಲ್ಲ ಇದು ಮಾಡಿ ಏನಪ್ಪ ಅಂದ್ರೆ ಈಗ ಜಾತಿವಾರ ಜನಗಣತಿ ಮಾಡಿಲ್ಲ. ಯಾಕಂದ್ರೆ ಇದು ಇದ್ರ ಸಲಹೆ ಮಾಡಿಲ್ಲ ರೀ. ಅದಕ್ಕೆ ಮಾಡಿಲ್ಲ ಅಂದ್ರೆ ಮತ್ತು ಕೋವಿಡ್ ಅದು ಬಂದಿತ್ತಲ್ಲ ರೀ, ಕೋವಿಡ್ ಸಲಹೆ ಮಾಡಿಲ್ಲ. 21ರದಾಗ ಮಾಡ್ಬೇಕಲ್ಲ ರೀ, 10 ವರ್ಷಕ್ಕೆ ಮಾಡಬೇಕಲ್ಲ, 21ದಾಗ ಮಾಡಬೇಕು, ಮಾಡಿಲ್ಲ. ಈಗ ಮಾಡ್ತಾರತ್ತ ಆನ್ಲೈನ್ ಏನು ಆನ್ಲೈನ್ ಅನ್ಸುತ್ತೆ ಏನಪ್ಪ, ನಮ್ಗೆ ಏನೂ ಗೊತ್ತಿಲ್ಲ. ಆನ್ಲೈನ್ದಾಗ ನೀವೇ ಬರೀರಿ, ನೀವೇ ಹೇಳ್ರಿ ಅಂತಂದ್ರೆ ಹ್ಯಾಂಗೆ ಆಗ್ತದೆ ರೀ? ಮನೆ ಬಂದು ಬರ್ಕೋಬೇಕು. ಮನೆಯಿಂದ ಹ್ಯಾಂಗೆ ಮಾಡ್ಯಾರ, ಬದಲು ಹೆಂಗೆ ಮಾಡ್ತಾರೆ ಜನಗಣತಿ ಹಂಗೆ ಮಾಡ್ಕೋದು ಬಿಟ್ಟಿಕೇಶನ್ ಜನರಿಗೆ ಅನುಕೂಲ ಮಾಡೋದು ಮಾಡ್ತಾರೆ. ಜನರಿಗೆ ತ್ರಾಸು ಕೊಡೋದು ಬದಲು ಏನು ಆನ್ಲೈನಲ್ಲಿ ಇವೆಲ್ಲ ಇಂಥವೆಲ್ಲ ಏನಪ್ಪ ಅಂದ್ರೆ ಯಾಕೆ ಶುರು ಮಾಡ್ಯಾರ ಈ ಸರ್ಕಾರದವರು? ಆನ್ಲೈನ್ ಅದೇ ಇದೆ ಅಂತ ಹೇಳ್ಕೇಶನ್ ಎಲ್ಲ ಹೆಂಗೆ ಮಾಡ್ಕೇಶನ್ ಏನಪ್ಪ ಅಂದ್ರೆ ನಾವು ಅದು ಮೊದಲೇ ಬ್ಯಾಕ್ವರ್ಡ್ ಮಂದಿ OBC ಅಂದರೆ ಬ್ಯಾಕ್ವರ್ಡ್ ಮಂದಿಗೇನಪ್ಪ ಹೈರಾಣೆ ಮಾಡೋದು ಇದು. ಅದಕ್ಕೇನಪ್ಪ ಅಂದ್ರೆ ದಯವಿಟ್ಟು ಏನಪ್ಪ ಅಂದ್ರೆ ಎಲ್ಲನಪ್ಪ ಅಂದ್ರೆ ಸರಳೀಕರಣ ಮಾಡಬೇಕಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ತಮ್ಮ ಹೆಸರು? ಶಿವಲಿಂಗಪ್ಪ ಕಿನ್ನೂರು, ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ.